ಇವತ್ತು ನೋಡ್ರಿ ಚಾಕ್ಲೇಟ್ ಕೇಕ್ ಮಾಡೋ ಸಲುವಾಗಿ ಆಲ್ಮೋಸ್ಟ್ ನನ್ನ ಕಡೆ ಸ್ವಲ್ಪ ಸಾಮಾನಿದ್ದು ಮತ್ತು ಇನ್ನೂ ಸ್ವಲ್ಪ ಬೇಕಾಗಿದ್ದು ತೊಗೊಂಡು ಬಂದೆ. ಇದು ಮ್ಯಾಲೆ ಸ್ಪ್ರಿಂಕಲ್ ಮಾಡೋಕೆ ಈಗ ರೇಂಬೋ ಕಾಂಬಿನೇಷನ್ ಇಷ್ಟ ಅದಕ್ಕೆ ರೇಂಬೋ ಸ್ವಲ್ಪ ಒಳಗೆ ಟುಟಿ ಫ್ರೂಟಿ ಹಾಕೋಕೆ, ಆಮೇಲೆ ಚಾಕ್ಲೇಟ್ ಕೇಕಿಗೆ ಕೊಕ್ಕೋ ಪೌಡ್ರ್ ಬೇಕು, ಆಮೇಲೆ ಇದು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಅಂತೂ ನಾನು ರೆಗ್ಯುಲರ್ ಕೇಕಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಈ ಸತಿ ಸ್ವಲ್ಪ ಮಿಲ್ಕ್ ಕಡಿಮೆ ಹಾಕಿ ಮಿಲ್ಕ್ ಪೌಡ್ರ್ ಹಾಕ್ಬೇಕು ಅಂದ್ಕೊಂಡು ಮಿಲ್ಕ್ ಪೌಡ್ರ್ ತಂದೇನೆ. ಆಮೇಲೆ ರವಾದಲ್ಲೇ ಕೇಕ್ ಮಾಡತ್ತೇನೆ, ಸೊ ರವಾ ಐತಿ. ಆಮೇಲೆ ಇವು ಡೆಕೋರೇಷನ್ ಸಲುವಾಗಿ ಇದು ಮಿಲ್ಕಿ ಬಾರ್ ಚಾಕ್ಲೇಟಿದ್ದು ವೈಟ್ ಕ್ರೀಮ್ ಒಂದು ವೈಟ್ ಚಾಕ್ಲೇಟ್ ಇರ್ತೈತಲ್ಲ, ಡಾರ್ಕ್ ಚಾಕ್ಲೇಟ್ ಮೇಲೆ ಅಪೋಸಿಟ್ ವೈಟ್ ಆಗ್ತೈತಿ. ಸೊ ಅದಕ್ಕೆ ಮಿಲ್ಕಿ ಬಾರ್ ಚಾಕ್ಲೇಟ್ ತಂದೇನೆ. ಮ್ಯಾಲೆ ಒಂದು ಸ್ವಲ್ಪ ರೇಂಬೋ ಕಾಂಬಿನೇಷನ್ ಸಲುವಾಗಿ ಇವು ಜೇಮ್ಸ್ ತೊಗೊಂಡ್ಬಂದೇನೆ. ಆಮೇಲೆ ಬಟರ್ ತೊಗೊಂಡ್ಬಂದೇನೆ ಸಾಫ್ಟ್ ಇದ್ರ ಸಲುವಾಗಿ, ಸ್ವಲ್ಪ ಮೊಸರು ಮತ್ತು ಇನ್ನೊಂದು ಸ್ವಲ್ಪ ಸಕ್ಕರೆ ಅವು ಇವೆಲ್ಲ ಅದಾವೆ. ಸ್ಟಾರ್ಟ್ ಮಾಡು ಬರ್ರಿ. ಫಸ್ಟಿಗೆ ನೋಡಿರಿ 1 ಕಪ್ ರವೆ ಹಾಕಾಕ್ತೇನೆ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಾಕ್ತೇನೆ. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕು. ನನಗೇನೋ ಈಗ ಎಲ್ಲ ನ್ಯೂಸ್ ಒಳಗೆ ಒಂದು ಪಾನಿಪುರಿ ಗೋಬಿ ಮಂಚೂರಿ ಹಿಡ್ಕೊಂಡು ಎಲ್ಲದ್ರೊಳಗೆ ಅದು ಇದು ಅಂದ್ಕೊಂಡು ಹೇಳಾಕತ್ಬಿಟ್ಟಾರ. ಹೀಗಾಗಿ ಹೊರಗಿಂದ ಸ್ವಲ್ಪ ಏನಾಗವಲ್ತದೆ, ಹೆಂಗಾರೆ ಯಾಕಾಗಲ್ಲ ಮನ್ಯಾಗ ಮಾಡಿದ್ರೆ ಸಾಕು ಅನ್ಸ್ಬಿಟ್ಟೈತಿ. ಇದು ರವೆ ನಾರ್ಮಲ್ ಉಪ್ಪಿಟ್ಟು ರವೆ ಬಾಂಬೆ ರವೆ ಇರ್ತೈತಲ್ಲ ಅದೈತಿ. ಆಮೇಲೆ ಒಂದು 1/2 ಕಪ್ಪಷ್ಟು ಮೊಸರು ಹಾಕ್ತೀನಿ. ಮೊಸರು ಇಲ್ಲ ವೆನಿಗರ್ 1 ಟೀ ಸ್ಪೂನಷ್ಟು ಹಾಕೋಬೋದು. ಬಟ್ ಮೊಸರಿದ್ರೆ ಒಂಥರ ಸಾಫ್ಟ್ ಇರ್ತೈತಿ. ಆಮೇಲೆ ಅದು ಚಲೋ ಇದಾಗ್ತೈತಿ, ಉಬ್ತೈತಿ ಕೇಕ್. ಈ ಕೇಕ್ ಒಳಗೆ ಒಂದು ಸ್ಪೆಷಲ್ ಅಂದ್ರೆ ಉಬ್ಬಿ ಸಾಫ್ಟ್ ಆಗಬೇಕು. ಅದಕ್ಕೆ ಈ ಮೊಸರೆಲ್ಲ ಹಾಕೋದ್ರಿಂದ ಲಘು ಅದ್ರೊಳಗೆ ಇವು ಇರ್ತಾವಲ್ಲ ಬ್ಯಾಕ್ಟೀರಿಯಾ ಇದಾಗ್ತೈತಿ. ಹಿಂಗೆ ಮಾಡಿ ಇದನ್ನು ಚೆನ್ನಾಗಿ ಕಲಸಿ ಒಂದು 20 ನಿಮಿಷ ಸೈಡ್ಗೆ ಇಡಬೇಕು. ಆಮೇಲೆ ಇವೆಲ್ಲ ಉಳಿದದ್ದು ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟ್ ಸ್ಟೆಪ್ ಒಳಗೆ ಹೇಳ್ತೇನೆ. ಇದನ್ನು ಈಗೆಲ್ಲ ಕಲಸೇನೆ, ಇನ್ನೊಂದು ಸ್ವಲ್ಪ ಕಲಿಸ್ತೇನೆ, 20 ನಿಮಿಷ ಮುಚ್ಚಿಡ್ತೇನೆ. ನೆನೆ ಇಡಾಕಿಟ್ಟೇನೆ. ಇದನ್ನು ಮಿಕ್ಸರ್ ಒಳಗೆ ಹಾಕೊಳ್ತಿರ್ತೈತಿ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ನೋಡಿರಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಬೇಕು. ಅಂದರೆ ನಾವು ಯಾವ ಗ್ಲಾಸ್ಲೆ ಒಂದು ಕಪ್ ನಾನು ಹಿಟ್ಟು ಇದು ರವೆ ತೊಗೊಂಡೆಲ್ಲ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಬೇಕು. ಇದು 1/4 ಐತಿ. ಸೊ ನಾ 2 ಸತಿ ತೊಗೊಳ್ತೇನೆ. ಯಾಕಂದ್ರೆ ಕೇಕ ಲೈಟಾಗಿ ಸ್ವೀಟ್ ಇರ್ಬೇಕು, ಹಂಗಂತ ಫುಲ್ ಸಪ್ಪು ಇದ್ರೆ ಚಲೋ ಆಗೋಲ್ಲ. ಆಮೇಲೆ 1/4 ಕಪ್ ಮಿಲ್ಕ್ ಪೌಡ್ರ್ ಬೇಕು. ಇದೊಂದು ಸ್ವಲ್ಪ ಚಿಟಿಕೆಯಷ್ಟು ಒಂದು ಸಾಲ್ಟ್, ಸ್ವಲ್ಪ ಟೇಸ್ಟಿಗೆ. ಇದು ಮಿಲ್ಕ್ ಪೌಡ್ರ 1/4 ಕಪ್ ಅಂದರೆ ಇದರಲ್ಲೇ 1 ಕಪ್ ಆಗ್ತೈತಿ. ಇದು ನೋಡಿರಿ ಮಿಲ್ಕ್ ಪೌಡ್ರ 1/4 ಕಪ್. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಬಾಯಿ ಒಳಗೆ ಒಂಥರ ಮಸ್ತ್ ಟೇಸ್ಟ್ ಅನ್ನಿಸ್ತೈತೆ. ಅದು ಕವಾಗತ್ತೆ, ಆಮೇಲೆ ಸ್ಮೂತ್ ಇರ್ತೈತಿ. ಆಮೇಲೆ ಬಟರ್ ಇದು 1/4 ಕಪ್. ಸೊ ಇದನ್ನು ಓಪನ್ ಮಾಡ್ತೇನೆ. ಇದು ಎಷ್ಟು 1/4 ಕಪ್ ಐತಿ, 1/4 ಕಪ್ ಆಗ್ತೈತಿ. ಪ್ಲಸ್ 100 ಗ್ರಾಮ್ ಐತಿ. 65 ರೂಪೀಸ್ಗೆ ಮಿಲ್ಕ್ ಮಿಸ್ಟ್ ಇದೆ. ಇವತ್ತು ತಂದಿದ್ದೆ ನಾನು ವಾಕಿಂಗ್ ಹೋದಾಗ. ಈಗಿನ ಸಲುವಾಗಿ ಅಂತ ಮತ್ತು ನಾನು ಸೈಕಲ್ ಹೊಡ್ಕೊಂಡು ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದೆ. ಇದು ಸ್ವಲ್ಪ ಜಾಸ್ತಿನೇ ಐತಿ. ಸ್ವಲ್ಪ ಕಟ್ ಮಾಡಿ ಅದಷ್ಟು ಹಾಕ್ತೀನಿ. ಇಲ್ಲ ಮೆಲ್ಟು ಮಾಡ್ಬೋದು, ಏನೇ ನಾವು ಇದು ಮಿಕ್ಸರ್ಗೆ ಹಾಕಿದ ತಕ್ಷಣ ಅದು ಇದಾಗೇ ಬಿಡ್ತೈತಿ. ಸೊ ಇದು 1/4 ಕಪ್ ಆಫ್ ಇದು ರವಾದ ಇಷ್ಟು ಬಟ್ರ್ ಹಾಕಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತೀನಿ. ವೆನಿಲಾ ಎಸೆನ್ಸಿದ್ದು ವೆನಿಲಾ ಫ್ಲೇವರ್ ಬರ್ತೈತಿ. ನಿಮ್ಗೆ ಯಾವುದ್ರ ಬೇರೆ ಕೇಕ್ ಫ್ಲೇವರ್ ಇಷ್ಟ ಇದ್ದರೆ ಬಟರ್ ಸ್ಕಾಚು ಅದು ಮತ್ತು ಅದನ್ನು ಬೇಕಂದ್ರೆ ಹಾಕೋಬೋದು. ಅಂದಾಜು ಹಾಕ್ತೀರಿ. 1/2 ಟೀ ಸ್ಪೂನ್ ಆದ್ರೆ ಸಾಕಿದೆ. ಭಾಳ ಇದು ಆಗ್ತದೆ, ಅತಿ ಓವರ್ ಇದು ಇರಬಾರ್ದು ಸ್ಮೆಲ್. ಈಗ ಇದನ್ನು ಅದೇ ಒಂದು 20 ನಿಮಿಷ ಆದಮೇಲೆ ಇದನ್ನು ಸೇರಿನ ಮಿಕ್ಸರ್ಗೆ ಹಾಕ್ತೀನಿ. ಅಥವಾ ಇದೊಂದು ರೌಂಡ್ ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಬೋದು. ಏನೇ ಎಲ್ಲ ಸೇಮ್ ಆಗ್ತೈತಿ. ಸೊ ವೆಯ್ಟ್ ಮಾಡ್ತೀನಿ. ಅಷ್ಟರೊಳಗೆ ನಾನು ಇದು ಕೇಕ್ ಟಿನ್ನದ ರೆಡಿ ಮಾಡ್ಕೊತೀನಿ. ಫ್ರೀ ಹಿಟ್ಟು ಕೇಕ್ ಟಿನ್ನದು ರೆಡಿ ಮಾಡ್ಕೊತೀನಿ. ಇನ್ನೇನು ಜಾಸ್ತಿ ಕಾಯೋದಿಲ್ಲ. ಇದು ಚಾಕ್ಲೇಟ್ ಕೇಕ್ ಇದನ್ನು ಓಪನ್ ಮಾಡಿದ್ರೆ ಹಾಕೋದು ಮತ್ತೆ ಕೋಕೋ ಪೌಡ್ರ್ ಹಾಕಾಕ್ತೀನಿ. ಇದು ಅಷ್ಟೇ 1/4 ಕಪ್. ಸೊ ಈ ಸಣ್ಣ ಕಪ್ಲೆ 1 ಕಪ್ ಆಗ್ತೈತಿ.
ಇದು ನೋಡ್ರಿ 1/4 ಕಪ್ ಅಂದರೆ 1/4 ರವಾದು 1/4 ಇದೆ ಕೋಕೋ. ಇದು ಹಾಕಿದ್ರೆ ಚಾಕ್ಲೇಟ್ ಫ್ಲೇವರ್ ಚಲೋ ಬರ್ತೈತಿ. ಯೂಸಲಿ ನಾವು ಚಾಕ್ಲೇಟ್ ಇದು ಸೇಮ್ ಅನ್ಕೋಬೋದು, ಬಟ್ ಭಾಳ ಡಿಫ್ರೆನ್ಸ್ ಇರ್ತೈತಿ. ಚಾಕ್ಲೇಟ್ ಒಳಗೆ ಒಂದು ಸ್ವಲ್ಪ ಅವ್ರು ಬೇರೆ ಅವು ಹಾಕಿರ್ತಾರೆ. ಇದು ಕೋಕೋ ಅಂದರೆ ಜಸ್ಟ್ ಪ್ಯೂರ್ ಚಾಕ್ಲೇಟ್ ಬೀನ್ಸ್ದ ಇರ್ತೈತಿ. ಇದನ್ನು ನಾನು ವೆಯ್ಟ್ ಮಾಡತ್ತೀನಿ, ಅದು ಇನ್ನೊಂದು 10 ನಿಮಿಷ ಆಗ್ಬೋದು. ಅದೆಲ್ಲ ಸೇರಿ ಮಿಕ್ಸರ್ಗೆ ಹಾಕ್ತೀನಿ. ಅಷ್ಟಂದ್ರೆ ಬೇರೆ ಪ್ರೀ ಹೀಟ್ ಮಾಡೋದು ಮತ್ತು ಆ ಕೇಕ್ ಟಿನ್ನೆಲ್ಲ ರೆಡಿ ಮಾಡ್ಕೊತೀವಿ. ಇದು ನಾರ್ಮಲ್ ಇದು ಅಲ್ಯೂಮಿನಿಯಮ್ದು ಬೋಗಾನಿ ಐತಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಪೇಪರ್ ಕಟ್ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ನಾ ಬಟರ್ ಪೇಪರ್ ಅದು ಏನು ಯೂಸ್ ಮಾಡಲ್ಲ, ಅದ್ರ ಸಲುವಾಗಿ ಏನು ತರಲ್ಲ. ಜಸ್ಟ್ ಮನೆ ಒಳಗೆ ಯಾವ ರೀ ಪೇಪರ್ ಇರ್ತಾವಲ್ಲ, ಅಂದರೆ ನಾರ್ಮಲ್ ಬುಕ್ಕದ ಪೇಪರ್, ಅವನ್ನ ನಾನು ಅವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಅವನ್ನ ಇಡ್ತೇನೆ. ಅದು ಬಟರ್ ಪೇಪರ್ ಗತೆನೇ ಆಗ್ತದೆ. ಲಾಸ್ಟ್ ಟೈಮ್ ನಾನು ಒಂದು ಫ್ರೂಟ್ ನಟ್ ಕೇಕ್ ಮಾಡಿದ್ದೆ, ಇದ್ರೊಳಗೆ ಸೂಜಿ ಅಂದರೆ ರವಾದ ಮಾಡಿದ್ದೆ. ಅವಾಗೂ ನಾನು ಹಂಗೆ ಮಾಡಿದ್ದೆ, ಅದು ಕರೆಕ್ಟ್ ಆಗ್ತೈತಿ. ಸ್ವಲ್ಪ ಇದಕ್ಕೆ ಅಂದರೆ ಸೇಫರ್ ಸೈಡಿಗೆ ನಾನು ಇದು ಮಾಡತ್ತೇನೆ, ಅದು ಪೇಪರನ್ನು ಹಾಕ್ತೇನೆ. ಯಾಕಂದರೆ ಇದು ಬರ್ತಡೇ ಕೇಕ್ ಐತಲ್ಲ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಮತ್ತು ಇದು ಆಗ್ತೈತಿ. ಇದು ಡಸ್ಟ್ ಮಾಡ್ತೇನೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ನಾರ್ಮಲ್ ರೌಂಡ್ ಪೇಪರ ಇದ್ರೊಳಗೆ ಇಡತ್ತೇನೆ. ಇದಕ್ಕೂ ಮತ್ತು ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ತೇನೆ. ಈಗ ನೋಡ್ರಿ ನಾನು ಈ ಥರ ಒಳಗೆಲ್ಲ ಗ್ರೀಸ್ ಮಾಡಿ ಪೇಪರ್ ಸೈಡ್ಗೂ ಹಾಕೀನಿ, ನಡುಗೂ ಹಾಕೀನಿ. 20 ಮಿನಿಟ್ಸ್ ಆಗೈತಿ. ಈಗ ಎರಡೂ ಮಿಕ್ಸ್ ಹಾಕ್ಬಿಡ್ತೇನೆ. ಇದ್ರೊಳಗೆ ನೋಡ್ತೇನೆ, ಇದು ಫುಲ್ ಆದರೂ ಎಟ್ ಎ ಟೈಮ್ ಫುಲ್ ಆದರೂ ಓಕೆ, ಇಲ್ಲ ಹಾಫ್ ಮಿಕ್ಸ್ ಹಾಕ್ತೇನೆ. ಅಷ್ಟರೊಳಗೆ ನಾನು ಪ್ರೀ ಹೀಟ್ ಸಲುವಾಗಿ ನಾರ್ಮಲ್ ಒಂದು ಕಡಾಯಿ, ಜರ್ಮನ್ ಕಡಾಯಿ ಐತಿ. ಇದ್ರೊಳಗೆಲ್ಲ ಪಲ್ಯಗಿಲ್ಲ ಮಾಡ್ತೀವಿ. ಅದನ್ನು ಕಡಿಮೆ ಫ್ಲೇಮ್, ಇದು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 10 ರಿಂದ 15 ನಿಮಿಷ ಇದಕ್ಕೆ ಮಾಡ್ತೀನಿ, ಪ್ರೀ ಹೀಟ್ ಮಾಡ್ತೀನಿ. ಪ್ರೀ ಹೀಟ್ ಮಾಡಿದ್ರೆ ಲಘು ಲಘು ಇದಾಗ್ತೈತಿ. ಸಪ್ರೇಟಾಗಿ ಹಾಕೋತೇನೆ, ಯಾಕಂದರೆ ಇಷ್ಟೊಬ್ಬರು ಸಾಲಂಗಿಲ್ಲ. ಸಪ್ರೇಟಾಗಿ ತೆಗೆದು ಆಮೇಲೆ ಇದ್ರೊಳಗೆ ಮಿಕ್ಸ್ ಮಾಡ್ತೇನೆ. ಈಗ ಮಿಕ್ಸರ್ಗೆ ಹಾಕೋತೇನೆ. ಇದು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಾಗ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ಮಾಯ್ಶ್ಚರ್ ಬೇಕು ಅದಕ್ಕೆ. ಡ್ರೈ ಆದರೆ ಇದಾಗ್ತಿಲ್ಲ, ಜರ ಆಗ್ತೈತೆ, ಅದು ಬೆನ್ನಿ ಇರ್ತೈತೆ. ಫುಲ್ ತೆಗೆದು, ಯಾಕಂದ್ರೆ ಅದು ಬೆನ್ನಿ ಮತ್ತು ಇದು ಅಟ್ಕೊಂಡು ಸರಿಯಾಗಿ ತಿರ್ಗೋದು ತೆಗಿತಾ. ನಾನು ಇನ್ನೊಂದು ಸತಿ ಇಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸರ್ಗೆ ಹಾಕ್ತೇನೆ. ಇದ್ರೊಳಗೆ ಹಾಫ್ ಮಾಡ್ಕೊಂಡು ಹಾಕ್ತೇನೆ. ಈಗ ನೋಡ್ರಿ ಇಲ್ಲೇ ಒಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಂಗೆ ಮಾಡ್ಕೊಂಡು ಹಾಕಿದ್ರೆ ಇದಾಗ್ತೈತಿ. ಒಂದು ಹಾಫ್ ಅಷ್ಟು ಹಾಕ್ತೈತಿ. ಇದು ಎಷ್ಟು ಸ್ಮೂತ್ ಆಗ್ತೈತಿ ಅಷ್ಟು ಚಲೋ ಆಗ್ತೈತಿ ಬ್ಯಾಟರ್. ನೋಡ್ರಿ ಎಕ್ದಮ್ ಪರ್ಫೆಕ್ಟ್ ಬಂದೈತಿ. ಇದನ್ನು ತೆಗಿತೀನಿ ಹೊರಗೆ. ಸ್ವಲ್ಪ ರವೆ ಅನ್ಸಾಗತ್ತಿಲ್ಲ, ಗೊತ್ತು ಆಗೋದಿಲ್ಲ ರವಾದ್ಲಿ ಮಾಡತ್ತಂತಂದ್ರೆ. ಈಗ ನೋಡ್ರಿ ಇದು ಮಿಕ್ಸರ್ಗೆ ಹಾಕೊಂಡ್ಬಂದು ರೆಡಿ ಐತಿ. ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಾಕ್ತೇನೆ. ಬೇಕಿಂಗ್ ಪೌಡ್ರ್ 1 ಟೀ ಸ್ಪೂನಷ್ಟು ಹಾಕಾಕ್ತೇನೆ. ಇದನ್ನು ಲಾಸ್ಟ್ ಹಾಕಾಕ್ತೇನೆ, ಯಾಕಂದರೆ ಇದು ರವಾದ ಮಾಡ್ತೇವಲ್ಲ, ರವೆ ಆಲ್ರೆಡಿ ನೆನೆಸಿರ್ತೀವಿ. ಅದಕ್ಕೆ ಇನ್ನು ಬೇಕಿಂಗ್ ಸೋಡಾ 1/4 ಟೀ ಸ್ಪೂನಷ್ಟು ಹಾಕ್ಬೇಕು. ಇದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಾಕ್ತೇನೆ. ಆಮೇಲೆ ಟುಟಿ ಒಂದು ಸ್ವಲ್ಪ ಹಾಕಾಕ್ತೇನೆ. ನಾನು ಟುಟಿ ಇಷ್ಟ ಆಗ್ತದೆ. ಈಗ ಎಲ್ಲನೂ ಮಿಕ್ಸ್ ಮಾಡಿರ್ತೇನೆ. ಎಷ್ಟು ಸ್ಪೂನ್ ಮಾಡಿದ ಸಾಕು. ಇಮಿಡಿಯೇಟ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಇದಕ್ಕೆ ಹಾಕ್ಬಿಡ್ತೇನೆ. ಇದು ನೋಡ್ರಿ ಇದ್ರೊಳಗೆ ರೆಡಿ ಐತಿ. ಜಸ್ಟ್ 1-2 ಸತಿ ಟ್ಯಾಪ್ ಮಾಡ್ತೇನೆ. ಏನಂದ್ರೆ ಬಬಲ್ಸ್ ಇದ್ರೆ ಬ್ರೇಕ್ ಆಗ್ತಾವೆ. ನೋಡಿರಿ ಬಬಲ್ಸ್ ಸ್ಮಾಲ್ ಬರಾಗ್ತಾವೆ. ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈಗ ಸೀದಾ ಒಯ್ದು ಇವತ್ತಿದ್ದೆಲ್ಲ ಗಣಪತಿ ವಿಸರ್ಜನೆ ಐತಿ. ಹೊರಗೆ ಫುಲ್ ಪಟಾಕ್ಷಿ ಆಗ್ತೈತಿ. ಮುಚ್ಚಿಬಿಡ್ತೇನೆ.
40 to 45 ಮಿನಿಟ್ಸ್ ಆಗ್ತದೆ. ಏನೇ ಒಂದು ಚೆಕ್ ಮಾಡೋದು ತೋರಿಸ್ತೇನೆ ನಾನು. ಅದ್ರ ಮೇಲೆ ಇನ್ನೊಂದು ಉಲ್ಟಾ ಕಡಾಯಿ ಇಟ್ಟು, ಒಂದು ಈ ಕಡಾಯಿ ಇದೆ, ಇದು ಇನ್ನೊಂದು ಉಲ್ಟಾ ಇಟ್ಟೇನೆ. ಒಂದು 40 ಮಿನಿಟ್ಸ್ ಚೆಕ್ ಮಾಡಿ. ಆಲ್ಮೋಸ್ಟ್ ನಾವು ಮೊದಲು ಮಾಡೋದು ಒಂದು 45 ಮಿನಿಟ್ಸಿಗೆಲ್ಲ ಆಗ್ತಿತ್ತು. ಇವತ್ತು 45 ಮಿನಿಟ್ಸಿಗೆ ಚೆಕ್ ಮಾಡಿದಾಗ ಆಗಿದ್ದಿಲ್ಲ. 1 ಅವರ್ ಇಟ್ಟೆ ಮೀಡಿಯಮ್ ಫ್ಲೇಮ್. ಆಲ್ಮೋಸ್ಟ್ ಆಗೈತೆ ಅನ್ನಿಸ್ತೈತಿ. ಹಿಂಗೆ ಸೈಡಿಗೆ ಈ ಥರ ಡ್ರೈ ಇದು ಇದ್ರೆ ಆದಂಗೆ ಏನೇ ಒಂದು ಸಣ್ಣ ಕಡ್ಡಿ ಚುಚ್ಚಿ ನೋಡ್ತೇನೆ. ಇದು ಕಡ್ಡಿ ಏನು ಚುಚ್ತೇವಲ್ಲ ಇದು ಕ್ಲೀನಾಗಿ ಬರಬೇಕು, ಅಂದ್ರೆ ಅದು ಆದಂಗೆ ನೋಡಿರಿ. ಎಲ್ಲಿ ಅಂಟ್ಕೊಲಿಲ್ಲ. ಇದು ನಾರ್ಮಲ್ ಕರಿಬೇವು ಕಡ್ಡಿ ಐತಿ. ಆದರೆ ಇದು ಬಿಸಿ ಇದ್ದಾಗ ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಒಂದು ಸ್ವಲ್ಪ ಪೂರ ಕಂಪ್ಲೀಟಾಗಿ ತಂಪಾಗಬೇಕು. ನಾ ಬೆಟ್ರೆ ಒಂದು 2 ಅವರ್ಸ್ ಆದಮೇಲೆ ಇದನ್ನು ಟಚ್ ಮಾಡ್ತೇನೆ. ಈಗ ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೇನೆ. ಇವೆಲ್ಲ ಹಿಂಗೆ ಕಟ್ಟಕ್ಕಾಗ್ಬಿಟ್ಟಾವ ನೋಡ್ರಿ. ಸ್ಕೂಲಿಂದ ಕರ್ಕೊಂಬಂದೆ. ಅವ್ರಿಗೊಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡಿ ಅವ್ರು ಫ್ರೆಶ್ ಆಗಿ ಅವ್ರಿಗೊಂದು ಸ್ವಲ್ಪ ಹೊತ್ತು ಮಲಗಿಸ್ತೇನೆ. ಹಾಲು ಕೊಡ್ತೇನೆ, ಹಾಲು ಆರ್ಸಕ್ಕಿಟ್ಟೇನೆ. ಎಲ್ಲ ಕೆಲಸ ಆಗೈತಿ. ಇವತ್ತಂತೂ ಭಾಳ ಬಾಂಡಿದ್ದು ಕೇಕ್ ಎಲ್ಲ ಮಾಡಿದ್ದು ಮತ್ತು ಪ್ಲಸ್ ಇವು ಟಿಫಿನ್ ಅದು ಈಗ ತೊಗೊಂಡು ಇವನ್ನೆಲ್ಲ ತೊಗೊಂಡಿಟ್ಟೆ. ಕುಡಿಯೋಕೆ ನೀರು ಕಾಸಿಟ್ಟೆ. ಇದು ಕೇಕ್ ಆರಕ್ಕಿಟ್ಟೇನೆ. ಹಾಂ ಕೊಡ್ತೇನೆ. ಇದು ಇಡ್ಲಿ ಹಿಟ್ಟು ಮಿಕ್ಸರ್ಗೆ ಹಾಕಿಟ್ಟೇನೆ ರಾತ್ರಿ ಊಟಕ್ಕೆ. ಈ ಥರ ಒಂದೊಂದು ಟಾಫಿ ಸಪ್ರೇಟಾಗಿ ಹಾರ್ಟ್ ಶೇಪದ್ದು ಅದಾವ. ಮೆಲ್ಟ್ ಆಗ್ತಾವಲ್ಲ, ಭಾಳ ಇದಾವೆ. ಫಾರಿನ್ ಚಾಕ್ಲೇಟ್ ಅದಾವ ನೋಡ್ರಿ. ಇಷ್ಟು ಹೆಸರ್ನಾಟ್ ಅದ ಫಿಲ್ ಐತಿ. ಅದು ಗೊತ್ತೂ ಆಗಲ್ಲ. ಸ್ವಲ್ಪ ಡಾರ್ಕ್ ಕಾಂಬಿನೇಷನ್ ಬರ್ತೈತಿ. ಇನ್ನು 3 ಇಡ್ತೇನೆ. ಒಂದು 150 ಗ್ರಾಮ್ ಅಷ್ಟು ತಗೋತೇನೆ. ತಗೊಂಡ್ರೆ ಆಲ್ಮೋಸ್ಟ್ 150 ಗ್ರಾಮ್ ಅಷ್ಟು ಅದಾವ. ಇವನ್ನ ಡಬಲ್ ಬಾಯ್ಲರ್ ಮೆಥಡ್ ಬಿಸಿ ಮಾಡಿ ಕರಗಿಸ್ಬೇಕು. ಇನ್ನು ಇದು ಒಂದು ಸ್ವಲ್ಪ ವೈಟ್ ಕ್ರೀಮ್ ಸಲ ಮಿಲ್ಕಿ ಬಾರ್ ತೊಗೊಂಡು ಬಂದೇನೆ. ಆ್ಯಕ್ಚುಲಿ ಈ ಮಿಲ್ಕಿ ಬಾರ ಸಿಗಾಗತ್ತಿಲ್ಲ ಎಲ್ಲಿ ಪ್ಲೇಯಿಂದ. ಅವು ಒಳಗೆ ಅವು ಟಾಪ್ ಇದು ಇದ್ದದ್ದು ಕ್ಯಾರಮಲ್ ಫಿಲ್ಲಿಂಗು ಅವು ಇವೆಲ್ಲ ಸಿಗಾಗುತ್ತವೆ. ಗಾಡಿ ಒಳಗೆ ಇಟ್ಕೊಂಬಂದಂತ ಸ್ವಲ್ಪ ಮೆಲ್ಟ್ ಆಗಿಬಿಟ್ಟೈತಿ. ಎಣ್ಣೆ ನಮಗೂ ಮೆಲ್ಟ್ ಮಾಡಬೇಕು. ಈ ವೈಟ್ ಚಾಕ್ಲೇಟ್ ಸಿಗೋದೇ ಇಲ್ಲ ಎಲ್ಲಿ. ದೊಡ್ಡ ಕಷ್ಟ ಆಗಿಬಿಡ್ತೈತೆ. ಡಾರ್ಕ್ ಚಾಕ್ಲೇಟು, ನಾರ್ಮಲ್ ಚಾಕ್ಲೇಟು. ಇದು ಮಿಲ್ಕಿ ಬಾರ ಮತ್ತು ಇದೆ ಎರಡು ಡಬಲ್ ಬಾಯ್ಲರ್ ಮೆಥಡ್ ಹೋಗಿ ಇಟ್ಟು ಬರ್ತೇನೆ. ಇದು ನೋಡಿರಿ ಮಿಲ್ಕಿ ಬಾರ ಈ ಥರ ಇದು ಮಾಡಿ ಇದು ರೆಡಿ ಇಟ್ಟೇನೆ. ಆಲ್ರೆಡಿ ಇನ್ನೊಂದನ್ನು ಬಾಯ್ಲ್ ಮಾಡೋಕ್ಕಿಟ್ಟೇನೆ. ಇದ್ರಾಗ ಒಂದು ಸ್ವಲ್ಪ ಫ್ರೆಶ್ ಮಿಲ್ಕ್ ಹಾಕ್ತೇನೆ. ಇದು ಅಮೂಲ್ದ ಫ್ರೆಶ್ ಕ್ರೀಮ್ ಹಾಕ್ತೀನಿ. ನಾರ್ಮಲ್ ಇಡ್ಲಿ ಪಾತ್ರೆ ಒಳಗೆ ಕೆಳಗೆ ನೀರು ಹಾಕೀನಿ. ಮೇಲೆ ಈ ಡಾರ್ಕ್ ಚಾಕ್ಲೇಟ್ ಇದು, ಆಮೇಲೆ ಇದು ಮಿಲ್ಕಿ ಬಾರ್ ಎರಡು ವೈಟ್ ಚಾಕ್ಲೇಟ್ ಕಲರ್ ಎರಡು ಇಟ್ಟೀನಿ. ಈಗ ಇದಕ್ಕೆ ಸ್ವಲ್ಪ ಇನ್ನೇನು ಇವು ಮೆಲ್ಟ್ ಆದ್ಮೇಲೆ ಫ್ರೆಶ್ ಮಿಲ್ಕ್ ಆ್ಯಡ್ ಮಾಡ್ತೀನಿ. ಇದು ಕೇಕ್ ನೋಡಿ ಕಂಪ್ಲೀಟಾಗಿ ಆರೈತಿ. ಆಮೇಲೆ ಹಿಂಗೆ ಸೈಡ್ ಇದು ಬಿಟ್ಕೊಂಡೈತಿ. ಇದನ್ನು ಜಸ್ಟ್ ಉಲ್ಟಾ ಮಾಡ್ತೇನೆ. ಒಂದು ಪ್ಲೇಟ್ ಮುಚ್ಚಿ
ಪರ್ಫೆಕ್ಟಾಗಿ ಬಂದೈತಿ ನೋಡಿರಿ. ಒಳಗೆ ಸ್ವಲ್ಪ ನಾ ಡಸ್ಟು ಮಾಡಿದ್ದೆ, ಪ್ಲಸ್ ಇದು ಪೇಪರು ಹಾಕಿದ್ದೆ, ಪರ್ಫೆಕ್ಟಾಗಿ ಬಂದೈತಿ. ಜಸ್ಟ್ ನಾನು ಇದ್ರ ಮ್ಯಾಲಿಂದೆಲ್ಲ ಇದು ತೆಗಿತೀನಿ. ನೋಡಿದ್ರನ್ನ ಬ್ಯಾಗ್ ನೀರು ಬರತ್ತವ. ಇವತ್ತಂತೂ ಅಕ್ಕಿ ಕಟ್ ಮಾಡೋವರೆಗೂ ವೆಯ್ಟ್ ಮಾಡ್ಬೇಕು. ಇದು ನಾರ್ಮಲ್ ಪೇಪರ್ ಹಾಕಿದ್ದೆ, ಇದು ನೋಡಿರಿ ಬಟ್ರ್ ಪೇಪರ್ ಗತೆನೂ ವರ್ಕ್ ಆಗ್ತೈತಿ. ಅಮೇಝಿಂಗ್, ಸೂಪರ್ ಅಂದರೆ ಸೂಪರ್ ಆಗಿಬಿಟ್ಟೈತಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗೈತಿ. ಇಲ್ಲೊಂದು ಸ್ವಲ್ಪ ಪೇಪರ್ ಗ್ಯಾಪ್ ಇದ್ದರೆ ಹಿಟ್ಟು ಅಂಟ್ಕೊಂಡೈತಿ, ನೋ ಪ್ರಾಬ್ಲಮ್ಮು. ಫುಲ್ ಸ್ಪಾಂಜಿ ಐತಿ, ಮಸ್ತ್ ಅಂದರೆ ಮಸ್ತ್ ಬಂದೈತಿ. ಅಂದ್ಕೊಂಡಿದ್ಕಿಂತ ಚಲೋ ಬಂದೈತಿ. ಆಮೇಲೆ ಇವು ಟೂಟಿ ಫ್ರೂಟಿ ಕಾಣಾಗ್ತಾವೆ ನೋಡಿರಿ. ಈಗ ಜಸ್ಟ್ ಇದನ್ನು ವೆಯ್ಟ್ ಮಾಡತ್ತೇನೆ. ಅದಾದ ತಕ್ಷಣ ಮ್ಯಾಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಇದು ಮಾಡ್ತೀನಿ. ಇವೆಲ್ಲ ಪೇಪರ್ ಕರೆಕ್ಟಾಗಿ ಬಂದಾವೆ ನೋಡಿರಿ. ನೀವು ನಾರ್ಮಲ್ ಬಟರ್ ಪೇಪರ್ ಇಲ್ಲ ಅಂದ್ರೆ ನಾರ್ಮಲ್ ಪೇಪರ್ಲೇ ಆ ಸೈಜ್ ತಕ್ಕಂಗೆ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ನೋಡಿರಿ ಅಮೂಲ್ ಫ್ರೆಶ್ ಕ್ರೀಮ್ ತಂದಿನಿ. ಇದು ಮಿಲ್ಕಿ ಬಾರ್ ಆಲ್ರೆಡಿ ಇದಾಗೈತಿ, ಮೆಲ್ಟ್ ಆಗೈತಿ. ಇದಕ್ಕೊಂದು ಸ್ವಲ್ಪ ಅದು ಅಮೂಲ್ ಕ್ರೀಮ್ದು ಫ್ರೆಶ್ ಕ್ರೀಮ್ ಹಾಕಾಕ್ತೀನಿ. ಇದನ್ನ ತಂದ ತಕ್ಷಣ ನಾನು ಫ್ರೀಝರ್ ಹೋಗಿಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಗಟ್ಟಿ ಐತಿ. ಅಂದ್ರೆ ಈ ಕೇಕ್ ಮೇಲೆ ಒಳ್ಳೆ ಒಂದು ಇದು ಟೆಕ್ಸ್ಚರ್ ಬರ್ತೈತಿ. ಇದನ್ನು ಚಲೋ ಹಂಗೆ ಮಿಕ್ಸ್ ಮಾಡ್ತೇನೆ ಹಾಲು ಜೋಡಿ. ಇದನ್ನು ಮ್ಯಾಲೆ ಕವರ್ ಮಾಡಿದ್ದೆ ನಾನು, ಭಾಳ ಟೈಮ್ ತೊಗೊಳತ್ತಿದ್ದೆ, ಸ್ವಲ್ಪ ಕ್ವಾಂಟಿಟಿನೂ ಹೆಚ್ಚೈತಿ. ಇದಕ್ಕೂ ಒಂದು ಸ್ವಲ್ಪ ಕ್ರೀಮ್ ಹಾಕ್ತೇನೆ, ಫ್ರೆಶ್ ಕ್ರೀಮ್. ಒಳಗೆ ಸ್ವಲ್ಪ ನೀರು ತೆಗಿತೇನೆ. ಈಗ ಚಟ್ನಿ ನೋಡಿ ಈಗ ಇದು ಮೇನ್ ಇದ್ರೊಳಗೆ. ಇಲ್ಲ ಬರೀ ಚಾಕ್ಲೇಟ್ ಹಾಕಿದ್ರೆ ಗಟ್ಟಿ ಆಗ್ಬಿಡ್ತೈತೆ. ನೀರು ಬರತೈತಿ. ಇದು ನೋಡ್ರಿ, ಅದು ಇಡ್ಲಿ ಪಾತ್ರೆ ಸಾಚೆ ತೆಗೆದ ಇದೊಂದು ಇದ್ರ ಸ್ಟ್ಯಾಂಡ್ ಇಟ್ಟು ಮೆಲ್ಟ್ ಮಾಡಕ್ಕೆ ಇಟ್ಟಂಗೆ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ದೆ. ಇನ್ನೂ ಕಂಪ್ಲೀಟಾಗಿ ಆಗ್ಬೇಕು, ಹಿಂಗೆ ಹೊಳಕಿರ್ಬಾರ್ದು. ಬೇರೆ ಕೆಲಸ ಮಾಡ್ತೇನೆ. ಈಗ ನೋಡಿರಿ ಇದು ಒಂದು ಸ್ವಲ್ಪ ಇದಾಗೈತಿ, ಕನ್ಸಿಸ್ಟೆನ್ಸಿ ಚಲೋ ಆಗೈತಿ. ಈಗ ಇದನ್ನು ಮ್ಯಾಲೆ ನಾನು ವೈಟ್ ಮಾಡಿ ಸೈಡಿಗೆ ಚಾಕ್ಲೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಒಳಗದೇನೆ. ಹಾಕಿ ನೋಡ್ತೇನೆ ಹೆಂಗೆ ಆಗ್ತೈತೆ ಇದು, ಹೆಂಗೆ ಎಷ್ಟು ಹಿಡ್ಕೊತೈತೆ ಅಂತಂದು. ಇದನ್ನೇನಿಲ್ಲ ಸಾವಕಾಶ ಸ್ವಲ್ಪ ಫಸ್ಟಿಗೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ತೇನೆ. ಇದು ನಾರ್ಮಲ್ ಮಿಕ್ಸಿ ಜಾರ್ ಕೊಟ್ಟಿರ್ತಾರಲ್ಲ ಅದೇ ಇದೆ. ಸ್ಪ್ರೆಡ್ ಮಾಡೋದು ಬೇಕಾಗಿಲ್ಲ, ತಾನೇ ಆಗಲ್ಲ ಆಗ್ತೈತಿ. ಸೊ ಇದನ್ನು ಹಾಕಿರ್ತೀನಿ ನಾನು ಕಂಪ್ಲೀಟಾಗಿ ಎಲ್ಲನೂ. ಅದು ಎಷ್ಟರವರೆಗೂ ತಾನಾಗ ಸ್ಪ್ರೆಡ್ ಆಗ್ತೈತಾಗಲಿ, ಆಮೇಲೆ ನಾನು ಇದು ಮಾಡ್ತೇನೆ ಸರ್ಫೇಸು.
ನೋಡಿರಿ ತಾನೇ ಇಷ್ಟಿದೆ ಆಗೈತಿ. ನಾ ಇದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅದು ಹೆಂಗಿದ್ರು ನಾ ಇದನ್ನು ವೇಟ್ ಮಾಡತ್ತೇನೆ ಚಾಕ್ಲೇಟ್ ಸಿರಪ್ದ. ಇದು ರೆಡಿ ಆಯ್ತು ನೋಡಿರಿ. ಜಸ್ಟ್ ಒಂದು ಸತಿ ಎಲ್ಲ ಚೆಂದಾಗಿ ಇದು ಮಾಡ್ಕೊತೀನಿ, ಎಲ್ಲಿ ಗಂಟದು ಇರ್ಲಾರ್ದಂಗೆ. ಇಟ್ಟಿದ್ದೆ ಇದು ಆ್ಯಕ್ಚುಲಿ 2 ಲೇಯರ್ ಮಾಡೋ ಸಲುವಾಗಿ ಕಟ್ ಮಾಡಿಟ್ಟಿದ್ದೆ. ನೋ ಇಶ್ಯೂ. ಇದನ್ನು ಸ್ವಲ್ಪ ಕಟ್ ಮಾಡುವಾಗ ಇದಾಗೈತಿ. ಇಲ್ಲಿ ಚಾಕ್ಲೇಟ್ ಸಿರಪ್ ಹಾಕ್ತೇನೆ, ಹಾಕಿ ಆಮೇಲೆ ಇಟ್ಟಿರ್ತೇನೆ. ಇದಕ್ಕೆ ನೋಡ್ರಿ ಇದು ಚಾಕ್ಲೇಟ್ ಸಿರಪ್ ಸ್ವಲ್ಪ ಹಾಕಿ ಇದು ಮಾಡ್ತೀನಿ. ಯಾವುದೋ ಗುಂಗುಳದ ಮೇಲೆ ಕಟ್ ಮಾಡಿದ ಮರ್ಕ ಬಿಟ್ಟಿದ್ದು. ಸರ್ ಕಟ್ ಮಾಡುವಾಗ ಎಟ್ ಎ ಟೈಮ್ದಲ್ಲೆಲ್ಲ ನಾನು ಚಾಕು ಸಂದಿತ್ತೆ. ಅದು ನಾ ಟಾಫಿ ತೊಗೊಂಡಿದ್ದೆನಲ್ಲ ಅದ್ರ ಹೇಸಲ್ ನಟ್ಟಿದ್ದು, ಅದಕ್ಕೆ ಅವು ಸಣ್ಣ ಸಣ್ಣ ಇಂಥವು ಚೂರು ಚೂರು ಬಂದಾವ. ಚಲೋ ಅನಿಸ್ತಾವೆ ತಿನ್ನುವಾಗ ಅವು. ನನ್ನ ಮಕ್ಕಳಿಗಂತೂ ಚಾಕ್ಲೇಟ್ ಫ್ಲೇವರ್ ಎಷ್ಟು ಕೊಟ್ಟರು ಸಾಕಾಗಲ್ಲ. ಈಗ ನೋಡಿರಿ ಇದ್ರ ಮೇಲೆ ಜಸ್ಟ್ ಇದನ್ನು ಇಡ್ತೇನೆ. ಈಗ ಇದ್ರ ಮೇಲೆ ಇಟ್ಟೇನೆ. ಈಗ ಇದನ್ನು ಸೈಡ್ ಹಾಕ್ಕೊಂಡು ಇದು ಮಾಡ್ತಾನೆ ಸಿರಪ. ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೋತೀನಿ, ಗಟ್ಟಿ ಆಗ್ತೈತಿ. ಇನ್ನೊಂದು ಸ್ವಲ್ಪ ಯಾಕೋ ಭಾಳ ನೀರು ಅನ್ಸತ್ತೈತಿ, ಅದು ಹಿಡ್ಕೊಳಂಗಿಲ್ಲ ಇಷ್ಟು ನೀರಿದ್ರೆ. ಈಗ ನೋಡಿರಿ ಸೈಡಿಗೆ ನನ್ನ ಕೈಲೇನ ಮಾಡತ್ತೇನೆ, ಯಾಕಂದ್ರೆ ಅದು ಹಿಡ್ಕೊಳಾಗ್ತಿಲ್ಲ. ಅದು ಇದನ್ನು ಸ್ಪೂನಿಂದ ಹಾಕಿದ್ರೆ ಸೈಡ್ ಬಿಡಾಗ್ತೈತಿ. ಡೆಕೋರೇಷನ್ ಸಲುವಾಗಿ ಇದು ನಾರ್ಮಲ್ ಮಿಲ್ಕಿ ಬಾರ್ ಚಾಕ್ಲೇಟ್ ಇದ್ರ ಮೇಲೆ ಹಿಂಗೆ ರ್ಯಾಪ್ ಮಾಡಿ ಫ್ರೀಝರಾಗಿ ಇಡ್ತೇನೆ. ಇದು ನೋಡಿರಿ ನನ್ನ ಕಡೆಯಿಂದ ಇದು ಮಾಡೋದಾಗೈತಿ. ಇದನ್ನು ಜಸ್ಟ್ ಮ್ಯಾಲೆ ಒಂದು ಸ್ವಲ್ಪ ರೇಂಬೋ ಹಾಕ್ಬೇಕು. ನಾವೊಂದು ಈಗ ಜಸ್ಟ್ ಹಂಗೆ ನನ್ನ ಮಕ್ಕಳು ಟಾಯ್ಸ್ ಅದಾವೆ. ಟಾಯ್ಸ್ ಆಮೇಲೆ ಮನೆ ಒಳಗೆ ಸಣ್ಣ ಪುಟ್ಟ ಕಪ್ಪದು ಇರ್ತಾವೆ. ಇದಕ್ಕೆ ಹೆಂಗಿದ್ರು ಇದು ಸಿರಪ್ ಉಳ್ದೈತಿ, ಮತ್ತು ಇಷ್ಟ ವೇಸ್ಟ್ ಆಗ್ತೈತಿ. ಇದ್ರ ಬದಲಿ ನಾನು ಇಂಥವು ಶೇಪ್ ಬರ್ತಾವಲ್ಲ ಇವನ್ನ ಮ್ಯಾಲೆ ಇಡ್ತೇನೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡೇನೆ. ಇದ್ರೊಳಗೆ ಫ್ರಿಜ್ನಾಗ ಇವನ್ನ ತಿಳುವಂಗೆ ಹಿಂಗೆ ಸ್ಪ್ರೆಡ್ ಮಾಡಿ ಇಡ್ತೇನೆ. ಒಂದು ಸ್ಕ್ವೇರ್ ಬರ್ತೈತಿ, ಇದೊಂದು ಫ್ಲವರ್ ಶೇಪ್ ಬರ್ತೈತಿ, ಇದೊಂದು ಟ್ರಯಾಂಗಲ್ ಥರ ಬರ್ತೈತಿ. ಈಗ ನೋಡಿರಿ ಇದ್ರ ಮೇಲೆ ಒಂದು ಸ್ವಲ್ಪ ಜೇಮ್ಸ್ ಆಮೇಲೆ ಇವು ರೇಂಬೋ ಇವು ಇರ್ತಾವಲ್ಲ ಇವು ತಿಂತೆ ಇದನ್ನು ಸ್ವಲ್ಪ ಹಾಕ್ತೇನೆ ಫಸ್ಟ್. ಆಮೇಲೆ ಸೈಡಿಗೂ ಹಾಕ್ತೇನೆ. ನೀವು ಇದೆ ಕೈ ಜಾರ್ ಬಿದ್ದು ಸ್ವಲ್ಪ. ಈ ಸ್ಪ್ರಿಂಕಲ್ಸ್ ಒಳಗೆ ಇದು ಬರ್ತೈತಿ,
ಚಾಕ್ಲೇಟ್ ಬರೀ ಚಾಕ್ಲೇಟ್ದು ಬರ್ತೈತಿ, ಮತ್ತು ಇನ್ನೆಲ್ಲನೂ ಚಾಕ್ಲೇಟ್ ಹಾಕ್ತಾನೆ ಹಾಕಿಲ್ಲ. ಕಲರ್ ಇದ್ರೆ ಇದು ಚಾಕ್ಲೇಟ್ ಜೊತೆನೂ ಕಾಂಬಿನೇಷನ್ ಆಗ್ತೈತಿ, ಆ ವೈಟ್ ಇದ್ರ ಜೊತೆ ಇಲ್ಲ ಸೈಡ್ ಈ ಥರ ಗೋಸ್ತೀನಿ. ಈಗ ನೋಡ್ರಿ ಇದಕ್ಕೆ ಇವು ಹಾಕ್ತೇನೆ, ಜೇಮ್ಸ್ ಹಾಕ್ತೇನೆ. ಫಸ್ಟ್ ರಿಪೀಟ್ ಇದ್ದದ್ದು ಹಾಕ್ತೀನಿ. ಪರ್ಪಲ್, ನಡು ಬ್ಲೂ ಹಾಕ್ತೇನೆ, ಆರೆಂಜ್ ಹಾಕ್ತೇನೆ, ಗ್ರೀನ್ ಹಾಕ್ತೇನೆ, ಬ್ಲೂ ಹಾಕ್ತೇನೆ, ಪಿಂಕ್ ಹಾಕ್ತೇನೆ. ಅಯ್ಯೋ ಒಂದೆರಡು ಸ್ವಲ್ಪ ಗ್ಯಾಪ್ ಅದಾವೆ. ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡ್ತೇನೆ. ಈಗ ಒಂದು ಲೆವೆಲ್ಗೆ ಆಯ್ತು, ಆಲ್ಮೋಸ್ಟ್ ಜೇಮ್ಸ್ ಎಲ್ಲ ಸೆಟ್ ಆಗ್ಯಾವ. ಇದನ್ನು ಲಘು ಮಾಡಿ ಫ್ರಿಜ್ಜಾಗ ಇಡ್ತೇನೆ, ಇಲ್ಲ ಮೆಲ್ಟಾಗಿ ಸ್ಟಾರ್ಟ್ ಆಗ್ತದೆ, ಬಿಸಿಲು ಭಾಳ ಐತಿದ್ರೆಲ್ಲ. ನಾನು ಅಂದ್ಕೊಂಡಿದ್ದು ಇಷ್ಟ ಕಾಂಬಿನೇಷನ್. ಜಸ್ಟ್ ಇದ್ರ ಮೇಲೆ ಅವು ಚಾಕ್ಲೇಟ್ದು ಫ್ರೀಝರ್ ಹೋಗಿಟ್ಟೇನಲ್ಲ ಅವನೊಂದು ಸ್ವಲ್ಪ ಹಾಕ್ತೇನೆ. ಇವು ಚಾಕೋ ಸ್ಟಿಕ್ ಇವನೊಂದು ಸ್ವಲ್ಪ ಇಡ್ತೇನೆ. ಇವು ನೋಡಿರಿ ಚಾಕೋ ಸ್ಟಿಕ್ ಒಂದ್ರೊಳಗೆ ಆ್ಯಡ್ ಮಾಡೇನೆ.
ಓಕೆ, ಇದು ಫ್ರಿಜ್ ಹೋಗಿ ಇಟ್ಬಿಡ್ತಾನೆ. ತಗೋಬಾ. ನೋಡ್ರಿ, ಇವ್ರು ಸ್ಕೂಲಿಂದ ಬರಂತಲೇ ಕೇಕ್ ತಿನ್ನಕ್ಕೆ ಗಂಟು ಬಿದ್ದುಬಿಟ್ರು. ಹೆಂಗಾಗಿತ್ತು ರಜಿ? ಅಕ್ಕಿ ಯಾವ ಸೈಡ್ ಹಚ್ಚಿದ್ದೀವಿ ನೋಡತ್ತ. ಇರಿ ಫೋಟೋ ತೆಗ್ದು. ಓಯ್ ಹೊರಗು, ಮನೆ ಒಳಗೆ ಯಾಕೋ ಚೀಮಲಕ ಮಸ್ತ್ ಐತಿ ಕೇಕ್ ಚರ್ಪಟ್ವ ಕೇಳ ಎಲ್ಲದಕ್ಕೂ ವ್ಯಾಲ್ಯೂ ಇರ್ತದೆ. ಈಗ ತಿನ್ನವ ಇನ್ನೆಲ್ಲ ತಿನ್ನ ಸೂಪರ್ ಆಗಲ್ಲ. ಸೇಮ್ ಕಾಫಿ ಡೇ ಒಳಗೆ ಎಕ್ಸಲೆಂಟ್ ಆಗಿದೆ. ಅಗದಿ ಈಸಿ ರೆಸಿಪಿ, ಬಟ್ ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕಾ. ನಾ ವಿಡಿಯೋ ಒಳಗೆ ತೋರಿಸೋಷ್ಟು ಈಸಿ ಇಲ್ಲ. ಅದು ಅಂದ್ರೆ ಅಷ್ಟು ಫಾಸ್ಟ್ ಆಗಂಗಿಲ್ಲ, ಟೈಮ್ ಆಗ್ತೈತಿ. ಅದನ್ನು ಮಾಡೋಕೆ ಬಾಂಡೆನೂ ಭಾಳ ಆಗ್ತಾವೆ. ನಾನು ನಿಯರ್ಲಿ ಒಂದು 2 days ಇದ್ರ ಸಲುವಾಗಿ ಎಲ್ಲ ಸಾಮಾನು ಸಲುವಾಗಿ ಅಡ್ಡಾಡೀನಿ. ಬಟ್ ಫೈನಲಿ ರಿಸಲ್ಟ್ ಇಸ್ ವೆರಿ ಗುಡ್. ನನ್ನಷ್ಟು ನಂಗೆ ಖುಷಿ ಆಗ್ತೈತಿ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ಪರ್ಫೆಕ್ಟ್ ಆಗಿರೋ ಕೇಕ್ ಬಂತ. ನನ್ನ ಮಗಳಿಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ಈಗ ರೇನ್ಬೋ ಅಂತಂದು ಭಾಳ ಇದು ಮಾಡತ್ತಿದ್ಲೆ. ಡೋಲು ಕಿಟ್ಕೆಟ್ ನಾಳೆ ಇಟ್ಕೋ ರಜಾ. ಎಲ್ಲನೂ ಒಮ್ಮೆ ತಿನ್ಬಾರ್ದು ಬಂಗಾರಿ.
ಊಟ ಒಟ್ಟ ಸೇರಂಗಿಲ್ಲ. 1 ಕಿಲೋ ಚಾಕ್ಲೇಟ್ ಕೇಕ್ ಕೊಟ್ರೆ ಆರಾಮಾಗಿ ಕುಂತು ತಿಂದ್ಬಿಡ್ತಾಳೆ. ಒಂದು ಸತಿ ನಮ್ಮ ಹಸ್ಬೆಂಡ್ ಕಾಫಿ ಡೇಯಿಂದ ತೊಗೊಂಡ್ಬಂದಿದ್ರು, ಬಾಕ್ಸ್ ಅಷ್ಟೇ ಇತ್ತು. ಈ ಟೊಪಿಗೆ ಹಾಕೋತ ಇಲ್ಲ. ಇದು ಫ್ರಿಜ್ನಾಗ ಇಡ್ಬೇಕಾ ಕೇಕ್? ಇದು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗ್ತಾವೆ. ನಾ ಇಡ್ತೇನೆ. ಅಲ್ಲ ಹೊರಗೆ ನಾ ಹಂಗೆ ಇದು ಮುಚ್ಚಾತೆ ನೋಡಿ, ಇದ್ರ ಮೇಲೆ ಡಬ್ಬಿ ಮುಚ್ಚು. ಓಯ್ ಲಕ್ಷ ಇಲ್ಲ ತಿನ್ನುದು ಚಂದ ಮಾಡಿ ಡಾಲು ಚೆನ್ನಾಗಿತ್ತು. ಅದು ಚಂದ ಮಾಡಿ, ಇದು ಚಂದ ಮಾಡಿ. ನೆಕ್ಸ್ಟ್ ಟೈಮ್ ಇದನ್ನ ಕಲರ್ ಮಾಡೋಣ. ಇದು ನೋಡ್ರಿ ನನ್ನ ಮಗಳ ಡಾಲಿ ಅಂತಂತ. ನಾ ಇಲ್ಲಿ ಹೆಂಗೆ ಥ್ರೆಡ್ ಹೋಗಿ ಹ್ಯಾಪಿ ಬರ್ಡೇ ಐತಿ ಅದು ಸೇಮ್ ಮಾಡ್ಯಾಳ. ಭಾಳ ಕ್ರಿಯೇಟಿವಿಟಿ ಐತಿ ಇದಕ್ಕೆ, ಭಾಳ ಚಂದ ಮಾಡೈತಿ. ಹಾಂ, ಇದನ್ನು ಫ್ರಿಜ್ನಾಗ ಇಡ್ತೇನೆ ರಜೆ. ನಿಮಗೆ ಬೇಕಂದ್ರೆ 1 ಪ್ಲೇಟ್ ತೊಗೊಂಡ್ಬರಿ, ಕಟ್ ಮಾಡಿಕೊಡ್ತೇನೆ. ಹಾಂ ನೋಡ್ರಿ, ಎಲ್ಲ ಪಚ 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 ತಿನ್ಬಿಡಿ. ನಿಮ್ಮ ಮೇಡಮ್ ಗಂಟು ಬಿದ್ದಾರ ಕೊಡ್ಲೆ? ಗಂಟು ಬಿಡ್ತಾರವ ಅವ್ರು. ಕೊಡೋಣ? ಹಾಂ, 1 ನಿಮಿಷ ಹಂಗೆ ಇರೋಲ್ಲ. ನಿಂಗೆ ಇಷ್ಟ ಆತಾಡಲ್ಲ? ಅಲ್ಲ, ಕೇಕ್ ಚಲೋ ಆಯ್ತಾ? ನೀ ಏನು ಅನ್ಕೊಂಡು? ಡ್ಯಾಡಿ ತರ್ತೈತೆ ಅನ್ಕೊಂಡಿಯಾ?